ಸಂಭ್ರಮದ ರಥೋತ್ಸವ ಕುಂದಗೋಳ ತಾಲೂಕಿನ ಸುಕ್ಷೇತ್ರ ಕಳಸ ಗ್ರಾಮದ ಶ್ರೀ ಪುರಾಣ ಪ್ರಸಿದ್ಧವಾದ ಶ್ರೀ ಮಣಿಪ್ರಸ್ವ ಶ್ರೀ ಗುರು ಅಖಂಡೇಶ್ವರ ರಥೋತ್ಸವ ಕಾರ್ಯಕ್ರಮವು ಸಡಗರ ಸಂಭ್ರಮದಿಂದ ಜರುಗಿತು. ಸಾವಿರಾರು ಭಕ್ತರು ಸಾಕ್ಷಿಯಾದರು. ಅಂದು ಬೆಳಗ್ಗೆ ಶ್ರೀ ಮಣಿಪ್ರಸ್ವ ಶ್ರೀ ಗುರು ಅಖಂಡೇಶ್ವರರ ಕರ್ತೃಗದ್ದುಗೆಗೆ ರುದ್ರಾಭಿಷೇಕ, ಸಹಸ್ರ ಬಿಲ್ವಾರ್ಚನೆ, ಮಂಗಳಾರತಿ ಮತ್ತು ಸಾಯಂಕಾಲ ಶ್ರೀ ಮಹಾಲಕ್ಷ್ಮೀ ದೇವಿಗೆ ಮುತ್ತೈದೆಯರಿಂದ ಉಡಿ ತುಂಬುವ ಕಾರ್ಯಕ್ರಮ ನಡೆಯಿತು. ಸರ್ವಧರ್ಮ ಸಾಮೂಹಿಕ ವಿವಾಹ ಮಹೋತ್ಸವ ಹಾಗೂ ಮಧ್ಯಾಹ್ನ 1 ಗಂಟೆಗೆ ಕಳಸ ಗ್ರಾಮದ ಸಮಸ್ತ ನೌಕರರ ಸಂಘದ ವತಿಯಿಂದ ಅನ್ನ ಸಂತರ್ಪಣೆ ಜರುಗಿತು. ಸಾನ್ನಿಧ್ಯವನ್ನು ಮಣಿಪ್ರಸ್ವ ನಿಜಗುಣ ಮಹಾಸ್ವಾಮಿಗಳು, ವೀರಕ್ತಮಠ ಹತ್ತಿಮತ್ತೂರು. ರಥೋತ್ಸವ ಸಾಗುತ್ತಿದ್ದಂತೆ ಹರ ಹರ ಮಹಾದೇವ ಎನ್ನುತ್ತಾ ಭಕ್ತರು ರಥಕ್ಕೆ ಉತ್ತತ್ತೆ, ಬಾಳೆಹಣ್ಣು ಎಸೆದು ಭಕ್ತಿಯಿಂದ ನಮಿಸಿದರು. ಮಾರನೇ ದಿನ ಶ್ರೀಗಳಿಂದ ಸಾಯಂಕಾಲ 6 ಗಂಟೆಗೆ ಕಡುಬಿನ ಕಾಳಗ ವಾದ್ಯಗಳೊಂದಿಗೆ ಬಹು ವಿಜೃಂಭಣೆಯಿಂದ ಜರುಗಿತು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಕಳಸ ಗ್ರಾಮ, ಇಲ್ಲಿ ಮಹಾತಪಸ್ವಿ ಸುಕ್ಷೇತ್ರವಾಗಿರ್ತಕ್ಕಂತಹ ಮಹಾತಪಸ್ವಿ ಅಖಂಡೇಶ್ವರನ ಪವಿತ್ರ ಕ್ಷೇತ್ರ ಇದು ಕಳಸ ಗ್ರಾಮ. ಈ ಪವಿತ್ರ ಕ್ಷೇತ್ರದಲ್ಲಿ ಅಖಂಡ ಸ್ವಾಮಿ ಅನಾದಿ ಕಾಲದಿಂದ ನೆಲೆಸಿ ಭಕ್ತರ ಶ್ರೇಯಭಿವೃದ್ಧಿಗಾಗಿ, ಭಕ್ತರ ಸಂಕಷ್ಟ ನಿವಾರಣೆಗಾಗಿ ಆತ ಸಂಪೂರ್ಣವಾಗಿ ತ್ಯಾಗವನ್ನು ಮಾಡಿ ಈ ಸುತ್ತಮುತ್ತಲಿನ ಗ್ರಾಮದ, ಈ ಲೋಕದ ಅನೇಕ ಜನಗಳ ಕಷ್ಟ ನಿವಾರಣೆಯನ್ನು ಮಾಡಿ ಒಬ್ಬ ಪರಮ ಪೂಜ್ಯನಾಗಿ ಮಹಾ ತಪಸ್ವಿಯಾಗಿ ಕಂಗೊಳಿಸುತ್ತಿದ್ದು, ಜೊತೆಗೆ ಇಲ್ಲಿ ನೆಲೆಸಿರುವುದು ಈ ಭಾಗದ ಪುಣ್ಯ ಅಂತ ಹೇಳ್ಬೇಕು. ಇಂತಹ ಪುಣ್ಯತಮ ನಾಡಿನಲ್ಲಿ ಇವತ್ತು ಕಳಸ ಗ್ರಾಮದಲ್ಲಿ ಅಖಂಡೇಶ್ವರನ ಜಾತ್ರಾ ಮಹೋತ್ಸವ ಬಹಳ ಸುಂದರವಾಗಿರ್ತಕ್ಕಂತಹ ಜಾತ್ರಾ ಮಹೋತ್ಸವ, ಭಕ್ತಿ ಮತ್ತು ಶ್ರದ್ಧೆಯಿಂದ ಕೂಡಿಕೊಂಡು ನಡೆಯತಕ್ಕಂತಹ ಜಾತ್ರಾ ಮಹೋತ್ಸವ. ಅಖಂಡೇಶ್ವರ 12ನೇ ಶತಮಾನಕ್ಕಿಂತ ಪೂರ್ವದಲ್ಲಿನೇ ತಾನು ಸಮಾಜದ ಸೇವೆಯನ್ನ ಮಾಡಿ ಮಹಾ ತಪಸ್ವಿಯಾಗಿ ಈ ಲೋಕ ಕಲ್ಯಾಣಕ್ಕಾಗಿ ಇರ್ತಕ್ಕಂತಹ ಮಹಾಪೂಜ್ಯ. ಅಂತಹ ಪೂಜ್ಯನ ಈ ನಾಡು ಬಹಳ ಸುಂದರವಾಗಿರ್ತಕ್ಕಂತಹದ್ದು, ಪವಿತ್ರವಾಗಿರ್ತಕ್ಕಂತಹ ನಾಡು. ಇಂತಹ ನಾಡಿನ ಪುಣ್ಯ ಕ್ಷೇತ್ರ ಇವತ್ತು ಜಾತ್ರಾ ಮಹೋತ್ಸವದ ಮೂಲಕವಾಗಿ ವಿಜೃಂಭಣೆಯಿಂದ ಕಂಗೊಳಿಸ್ತಾ ಇದೆ. ಈ ಕ್ಷೇತ್ರಕ್ಕೆ ಸುತ್ತಮುತ್ತಲಿನ ಅನೇಕ ಗ್ರಾಮದ ಅನೇಕ ಸತ್ಭಕ್ತರು ಬಂದು ಸ್ವಾಮಿಯ ಸೇವೆಯನ್ನು ಮಾಡಿ ಪುಣ್ಯತಮವನ್ನ ಗಳಿಸಿಕೊಂಡು ಪುಣ್ಯಶಾಲಿಗಳಾಗ್ತಾ ಇದ್ದಾರೆ. ಅದೇ ಅವರ ಭಾಗ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ.